ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಪಟ್ಟಣಗೆರೆ ಶೆಡ್ಡು 50 ನಿಮಿಷ ಅಲ್ಲಿ ನಡೆದಿದ್ದೇನು? ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪಟ್ಟಣಗೆರೆ ಶೆಡ್ನಲ್ಲಿ 50 ನಿಮಿಷಗಳು ಅಲ್ಲಿ ನಡೆದಿದ್ದೇನು? ಆ ಘಟನೆಯ 50 ನಿಮಿಷದ ಸೀಕ್ರೆಟ್ ಈಗ ಬಟಾ ಬಯಲಾಗಿದೆ. ದರ್ಶನ್ ರೇಣುಕಾಸ್ವಾಮಿ ಮೇಲೆ ಮುಗಿಬಿದ್ದಿದ್ದು ಎಷ್ಟು ಹೊತ್ತು? ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದಿದ್ದು ಎಷ್ಟು ನಿಮಿಷಗಳು? ಹಲ್ಲೆ ಮಾಡಿಲ್ಲ ಅಂತ ದರ್ಶನ್ ನಿಜ ಒಪ್ಕೊಂಡಿದ್ದು ಹೇಗೆ? ನಾನು ಹಲ್ಲೆನೇ ಮಾಡಿಲ್ಲ ಅಂತ ಹೇಳಿದಂತ ದರ್ಶನ್ ಯಾವ ರೀತಿ ನಿಜ ಒಪ್ಕೊಂಡ್ರು? ಯಾವ ಸಾಕ್ಷ್ಯಾಧಾರಗಳನ್ನ ಕಂಡು ನಿಜ ಒಪ್ಕೊಂಡ್ರು? ಪಟ್ಟಣಗೆರೆ ಶೆಡ್ಗೆ ವಿನಯ್ ಜೊತೆ ಎಂಟ್ರಿ ಕೊಟ್ಟಿದ್ದ ದರ್ಶನ್. ಶೆಡ್ಗೆ ಜೂನ್ 8ರಂದು ಸಂಜೆ 4:30ಕ್ಕೆ ದರ್ಶನ್ ಎಂಟ್ರಿ ಕೊಟ್ಟಿದ್ದು. ಪಟ್ಟಣಗೆರೆ ಶೆಡ್ಗೆ ವಿನಯ್ ಜೊತೆ ನಟ ದರ್ಶನ್ ಎಂಟ್ರಿಯನ್ನ ಕೊಡ್ತಾರೆ ಸಂಜೆ 4:30ಕ್ಕೆ. ಪಟ್ಟಣಗೆರೆ ಶೆಡ್ನಿಂದ ವಾಪಸ್ ತೆರಳಿದ್ದು ಸಂಜೆ 5:20 ಸಿನಿಮಾ ಸ್ಟೈಲ್ ಅಲ್ಲಿ ಅವತ್ತು ನಟ ದರ್ಶನ್ ಕ್ರೌರ್ಯವನ್ನ ಮೆರೆದಿದ್ರು. ರೇಣುಕಾಸ್ವಾಮಿ ಮೇಲೆ ನಿರಂತರವಾಗಿ 30 ನಿಮಿಷ ದರ್ಶನ್ ಹಲ್ಲೆಯನ್ನ ಮಾಡಿದ್ರು. ದರ್ಶನ್ ಈ ರೀತಿ ಮಾಡಿದ್ದ ಅಂದ್ರೆ ನಿಜಕ್ಕೂ ಕೂಡ ನಂಬಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಷ್ಟರ ಮಟ್ಟಿಗೆ ಕ್ರೌರ್ಯವನ್ನ ನಟ ದರ್ಶನ್ ಮೆರೆದಿದ್ದ ಅವತ್ತಿನ ದಿನ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಆ 50 ಮಿನಿಟ್ಸ್ ಅಲ್ಲಿ ಏನಾಯ್ತು? ಆ 50 ಮಿನಿಟ್ಸ್ ಅಲ್ಲಿ 30 ಮಿನಿಟ್ಸ್ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ನಿರಂತರವಾಗಿ ಹಲ್ಲೆಯನ್ನ ಮಾಡ್ತಾರೆ. ಸಿನಿಮಾ ಸ್ಟೈಲ್ ಅಲ್ಲಿ, ಈ ಸಿನಿಮಾದಲ್ಲಿ ಫೈಟಿಂಗ್ ಮಾಡ್ತಾರಲ್ಲ ಅದೇ ರೀತಿ ಸಿನಿಮಾ ಸ್ಟೈಲ್ಗಳಲ್ಲೇ ಇಲ್ಲಿ ಕೂಡ ಹಲ್ಲೆ ನಡೆದಿತ್ತು. ರೇಣುಕಾಸ್ವಾಮಿ ಮೇಲೆ ನಿರಂತರವಾಗಿ 30 ನಿಮಿಷ ದರ್ಶನ್ ಹಲ್ಲೆಯನ್ನ ಮಾಡ್ತಾನೆ. ದರ್ಶನ್ ಈ ರೀತಿ ಮಾಡಿದ್ನ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಟ ದರ್ಶನ್ ಅವತ್ತು ಕ್ರೌರ್ಯವನ್ನ ಮೆರೆದಿದ್ರು ಅಂತ ಹೇಳಲಾಗ್ತಾ ಇದೆ. ಹಲ್ಲೆನೇ ಮಾಡಿಲ್ಲ, ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಂತ ದರ್ಶನ್ ನಿಜ ಒಪ್ಕೊಂಡಿದ್ ಹೇಗೆ? ಪೊಲೀಸರು ಹೇಗೆ ನಿಜ ಬಾಯಿ ಬಿಡಿಸಿದ್ರು? ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನ ದರ್ಶನ್ ಮುಂದೆ ಇಟ್ಟು ಪ್ರಶ್ನೆಗಳನ್ನ ಮಾಡಲಾಯಿತು? ಒಂದೊಂದಾಗಿ ವಿಚಾರಗಳು ಹೊರಗಡೆ ಬರ್ತಾ ಇದೆ.